ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಜ್ಞಾನವೆಂಬ ರತ್ನ ಜ್ಯೋತಿ ಅಜ್ಞಾನವ ತೊಡೆವ ಜ್ಯೋತಿ ಪಂಚವಿಕಾರ ಸುಡುವ ಜ್ಯೋತಿ. ಓಂ ನಮಃ ಶಿವಾಯ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮಃ ಹರ ಹರ ಬೋಲೋ ಶಿವಾಯ ನಮಃ ಶಿವ ಶಿವ ಬೋಲೋ ಶಿವಾಯ ನಮಃ ಹರ ಹರ ಬೋಲೋ ಶಿವಾಯ ನಮಃ ಶಿವ ಶಿವ ಬೋಲೋ ಶಿವಾಯ ನಮಃ ಹರ ಹರ ಬೋಲೋ ಶಿವಾಯ ನಮಃ ಶಿವ ಶಿವ ಬೋಲೋ ಶಿವಾಯ ನಮಃ ಹರ ಹರ ಬೋಲೋ ಶಿವಾಯ ನಮಃ ಶಿವ ಶಿವ ಬೋಲೋ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಹಲವಾರು ದಿನಗಳಿಂದ ನಾವು ಈ ಮನಸ್ಸಿನ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾನೆ ಬಂದಿದ್ದೀವಿ. ಅಂದರೆ ಕಣ್ಣಿಗೆ ಕಾಣದ, ಮುಟ್ಟಲು ಸಾಧ್ಯ ಇರದೇ ಇರತಕ್ಕಂತಹ ಒಂದು ಮನಸ್ಸು ಇದು. ಆದರೆ ಅನುಭವದಿಂದ ಮಾತ್ರ, ಅನುಭೂತಿಯನ್ನು ಅನುಭವಿಸಲು ಮಾತ್ರ ಇದು ಸಾಧ್ಯ ಇದೆ. ಹಾಗಾಗಿ ಈ ಮನಸ್ಸು ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಅತಿ ಮಹತ್ವದ ಪಾತ್ರವನ್ನು ವಹಿಸಿದೆ. ನಮ್ಮ ಜೀವನದ ಸುಖಗಳಾಗಿರ್ಬೋದು, ಕಷ್ಟ ಆಗಿರಬಹುದು, ಒಂದೊಂದು ಕ್ಷಣದ ಅನುಭವಕ್ಕೂ ಈ ಮನಸ್ಸೇ ಕಾರಣ. ಹಾಗಾಗಿ ಈ ಒಂದು ವಿಚಾರವಾಗಿ ಇಂದು ನಮ್ಮ ರೂಪಾ ದೀದಿಯವರ ಹತ್ರ ಚರ್ಚೆಯನ್ನು ಮಾಡೋಣ. ಹಲವಾರು ನಮ್ಮ ಸಂದೇಹಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ದೀದಿ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ದೀದಿ, ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಈ ನಮ್ಮ ಮನಸ್ಸು ಏನಿದೆಯಲ್ಲ, ನಮ್ಮ ಎಲ್ಲ ಸುಖ ದುಃಖಗಳಿಗೆ ಕಾರಣ. ಅಂದರೆ ಮನಸ್ಸು ನಮ್ಮ ಮಿತ್ರನೂ ಹೌದು, ಶತ್ರುನೂ ಹೌದು. ಏನಿದ್ರ ಅರ್ಥ? ಮನಸ್ಸನ್ನು ನಾವು ಹೇಗೆ ಮಿತ್ರನನ್ನಾಗಿ ಮಾಡ್ಕೋಬೋದು, ಹೇಗೆ ಈ ಮನಸ್ಸು ನಮಗೆ ಶತ್ರುವಾಗುತ್ತೆ? ಸ್ವಲ್ಪ ಸರಳವಾಗಿ ನಮಗೆ ಬಿಡಿಸಿ ಹೇಳ್ತೀರಾ? ಮನಸ್ಸನ್ನು ನಮ್ಮ ಮಿತ್ರನನ್ನಾಗಿ ಮಾಡ್ಕೊಳ್ಳೋದು ಅಥವಾ ಮನಸ್ಸೇ ನಮಗೆ ಶತ್ರುವಾಗ್ಬಿಡುತ್ತೆ ಅನ್ನೋದು ಬಹಳ ಆಳವಾದ ಮಾತು ನಿಜಾನೇ, ಅಷ್ಟೇ ಸರಳವಾದ ಮಾತು ನಿಜಾನೇ. ಯಾಕೆಂದರೆ ಮನುಷ್ಯನ ಒಂದು ಎಲ್ಲ ಅಂಗಾಂಗಗಳಿಗೆ ಅತಿ ಹತ್ತಿರವಾಗಿರುವಂತಹ ಒಂದು ಶಕ್ತಿ ಅಂದರೆ ಮನಸ್ಸು. ಈ ಮೊದಲೇ ನಾವು ಅರ್ಥ ಮಾಡ್ಕೊಂಡ್ವಿ, ಈ ದೇಹರೂಪಿ ಶರೀರ ಏನಿದೆ, ಈ ಪ್ರಕೃತಿ ದತ್ತವಾಗಿ ಆಗಿರುವಂಥ ಈ ಶರೀರದಲ್ಲಿ, ಈ ದೇಹರೂಪಿ ಮಂದಿರದಲ್ಲಿ ಈ ಅಂತರಚೇತನ ಎನ್ನುವಂಥದ್ದು ಒಂದು ಮೂರ್ತಿ ಇದ್ದ ಹಾಗೆ. ಅಷ್ಟೇ ಅಲ್ಲ, ಈ ದೇಹವನ್ನು ಒಂದು ಗಾಡಿಗೆ ಹೋಲಿಕೆ ಮಾಡ್ತೀವಿ, ಆಗಲೂ ಸಹ ನಮ್ಮ ಈ ಅಂತರಚೇತನ ಎನ್ನುವಂಥದ್ದು ಒಂದು ಡ್ರೈವರ್ ಅಥವಾ ಸವಾರನಿದ್ದಾಗೆ. ಹಾಗೆ ಈ ದೇಹವನ್ನು ಒಂದು ರಥವಾಗಿ ಹೋಲಿಕೆ ಮಾಡಿಕೊಂಡಾಗ
ನಮ್ಮ ಅಂತರಚೇತನ ಆತ್ಮ ಇದಕ್ಕೆ ಸಾರಥಿ. ಈ ಆತ್ಮರೂಪಿ ಸಾರಥಿಗೆ, ಈ ಅಂತರಚೇತನ ಎನ್ನುವಂತಹ ಅವಿನಾಶಿ ಶಕ್ತಿಗೆ ಈ ಅಂಗಾಂಗಗಳೆಲ್ಲ ಏನಪ್ಪ ಅಂತಂದರೆ ಸಹಯೋಗಿಗಳು. ಹೇಗೆ ನೋಡಿ, ಕಿವಿಯಿಂದ ಬಾಹ್ಯ ಜಗತ್ತಿನ ಶಬ್ದವನ್ನು ಆಲಿಸ್ತೀವಿ ಅಲ್ವೇ? ಹಾಗೆ ಬಾಯಿಂದ ನಮ್ಮ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸ್ತೀವಿ. ಈ ಒಂದು ದೃಷ್ಟಿ, ಕಣ್ಣಿಂದ ಬಾಹ್ಯ ಜಗತ್ತನ್ನು ನಾವು ನೋಡ್ತೀವಿ. ಇದೆಲ್ಲ ಎಷ್ಟು ಹತ್ತಿರದಲ್ಲಿದೆ. ಈ ಅಂತರಚೇತನ ಎಲ್ಲಿದೆ ಅಂತಂದರೆ, ಹೇಗೆ ಕಾರಲ್ಲಿ ಸವಾರ ಫಸ್ಟ್ ಸೀಟಲ್ಲಿ ಕೂತಿರ್ತಾನೆ, ಹಾಗೆ ಈ ದೇಹರೂಪಿ ಈ ವಾಹನದಲ್ಲಿ ಈ ಅಂತರಚೇತನ ಎನ್ನುವಂತಹ ಒಂದು ಚೈತನ್ಯ ಈ ಭ್ರುಕುಟಿಯ ಮಧ್ಯದಲ್ಲಿ ಕೂತ್ಕೊಂಡಿರುತ್ತೆ. ಆದರೆ ಈ ಒಂದು ಅಂತರಚೇತನಕ್ಕೆ ಅತಿ ಹತ್ತಿರವಾಗಿರುವಂಥ ಎಲ್ಲ ಒಂದು ಇಂದ್ರಿಯಗಳು ಯಾವುದಪ್ಪ ಅಂದರೆ ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ. ಅದೆಲ್ಲದಕ್ಕೂ ಬಹಳ ಹತ್ತಿರವಾಗಿರುವಂಥ ಶಕ್ತಿಯೇ ಈ ಮನಸ್ಸು. ಈ ಮನಸ್ಸು ನಿರಂತರವಾಗಿ ವಿಚಾರ ಮಾಡ್ತಾ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಈ ವಿಚಾರಗಳಲ್ಲಿ ಕೆಲವೊಮ್ಮೆ ಹಿತವಾದ ವಿಚಾರಗಳು ಮಾಡಿದಾಗ, ಸತ್ ವಿಚಾರಗಳು ಮಾಡಿದಾಗ, ಸಕಾರಾತ್ಮಕ ವಿಚಾರಗಳು ಮಾಡಿದಾಗ, ಶುಭ ಕೋರುವಂಥ ವಿಚಾರಗಳು ಮಾಡಿದಾಗ, ಅನ್ಯರಿಗೆ ಶುಭ ಕಾಮನೆಗಳನ್ನು ಕೊಟ್ಟಾಗ, ದಿವ್ಯವಾದ ವಿಚಾರಗಳನ್ನೇ ಮಾಡಿದಾಗ ನಮ್ಮ ಮನಸ್ಸು ನಮಗೆ ಮಿತ್ರನಾಗಿರುತ್ತೆ. ಅದೇ ಮನಸ್ಸಿನಲ್ಲಿ ಯಾವಾಗ ಅಹಿತವಾದ ವಿಚಾರಗಳು ಬಂದುಬಿಡುತ್ತೆ, ವಿಕೃತವಾದ ವಿಚಾರಗಳನ್ನು ನಾವು ರಚನೆ ಮಾಡ್ತೀವಿ, ದುಃಖ ಕೊಡುವಂಥ ವಿಚಾರಗಳು ಬರುತ್ತೆ, ಅಥವಾ ಅಶುಭವಾದ ವಿಚಾರಗಳನ್ನು ಮಾಡ್ತೀವಿ, ಅಶುದ್ಧವಾದಂಥ ವಿಚಾರಗಳನ್ನು ಮಾಡ್ತೀವಿ, ಅನೇಕ ವಿಕಾರಗಳಿಂದ ಲುಪ್ತವಾಗಿರುವಂಥ ವಿಚಾರಗಳನ್ನು ಮಾಡ್ತೀವಿ, ಆಗ ತಿಳ್ಕೊಳ್ಬೇಕು ನಮ್ಮ ಮನಸ್ಸು ನಮಗೆ ಶತ್ರುವಾಗ್ತಾ ಇದೆ ಅಂತ. ಹೇಗೆ ಅಂದರೆ, ಈಗ ತಿಳ್ಕೊಳ್ಳಿ, ಒಂದು ಸನ್ನಿವೇಶ. ಆ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಬೈತಾ ಇದ್ದಾನೆ. ಆ ವ್ಯಕ್ತಿ ಬೈಯುವಂತಹ ಒಂದು ಶಬ್ದ, ಆ ಕ್ರೂರತೆಗೆ ಆ ವ್ಯಕ್ತಿಯ ಮನಸ್ಸಲ್ಲಿ ಅವಶ್ಯವಾಗಿ ಆ ವ್ಯಕ್ತಿಗೆ, ಆ ಬೈಯುವಂಥ ವ್ಯಕ್ತಿಯ ಮೇಲೆ ಕ್ರೋಧ ಬಂದೇ ಬರುತ್ತೆ ತಾನೆ. ಸಹಜವಾಗಿ ನಿಮ್ಗೆ ಯಾರಾದ್ರೂ ಕಾರಣ ಇಲ್ಲದೆ ಬೈದರೆ ನೀವೇನು ಮಾಡ್ತೀರಾ? ಪ್ರತ್ಯುತ್ತರವಾಗಿ ಅವ್ರಿಗೂ ಬೈಬೇಕಂತ ಬೈದು ಬಿಡ್ತೀವಿ. ಅಲ್ಲಿ ನಾವು ಮಾಡ್ತಾ ಇರೋ ತಪ್ಪು. ಆ ಸಮಯದಲ್ಲಿ ನಮ್ಮ ಮನಸ್ಸಲ್ಲಿ ಉದ್ವೇಗ ಬರುತ್ತೆ, ವಿಕೃತ ವಿಚಾರ ಬರುತ್ತೆ. ಇವ್ರು ಕ್ರೋಧ ಮಾಡ್ತಾ ಇದ್ದಾರೆ, ಯಾಕಪ್ಪ ನನ್ನ ಮೇಲೆ ಕೋಪ ಮಾಡ್ತಾ ಇದ್ದಾರೆ ಅಂತ ನಾವು ಸಹ ಅವ್ರಿಗೆ ಜೋರಾಗಿ ಕೋಪ ಮಾಡ್ತೀವಿ. ನಮ್ಮಲ್ಲೂ ಮನಸ್ಸಲ್ಲಿ ಯಾವ್ಯಾವುದು ಅಶುಭ ವಿಚಾರ ಬರುತ್ತೆ ಅದನ್ನು ಬಾಯಿಂದ ಅವ್ರಿಗೆ ಜೋರಾಗಿ ಹೇಳ್ಬಿಡ್ತೀವಿ. ಇದು ಎರಡೂ ಕಡೆಯಿಂದ ನಕಾರಾತ್ಮಕ ವಿಚಾರಗಳು ಬಂತು. ಅಲ್ಲಿ ನಮ್ಮ ಮನಸ್ಸು ನಮ್ಮ ಮಿತ್ರ ಆಗಲಿಲ್ಲ, ನಾವು ಮಾಡಿಕೊಂಡಿಲ್ಲ. ಆದರೆ ಈ ಸನ್ನಿವೇಶದಲ್ಲಿ ತಿಳ್ಕೊಳ್ಳಿ, ಒಬ್ಬ ವ್ಯಕ್ತಿ ಜೋರಾಗಿ ಕ್ರೋಧ ಮಾಡ್ತಾ ಇದ್ದಾನೆ ಅಂದಾಗ ಅದನ್ನು ಕೇಳ್ತಾ ಇದ್ರೂ ಸಹ ನಾನು ಮನಸ್ಸಿಗೆ, ಹೇ ಮನಸ್ಸೇ ನೀನು ಕ್ರೋಧಿತ ಆಗಬೇಡ, ಅವರಲ್ಲಿರುವಂಥ ನಿರ್ಬಲತೆ ನನ್ನ ಮುಂದೆ ಹೇಳ್ತಾ ಇದ್ದಾರೆ, ಕ್ರೋಧ ಮಾಡ್ತಾ ಇದ್ದಾರೆ, ನನ್ನಲ್ಲಿ ಶಕ್ತಿ ಇಲ್ಲ, ಸಕಾರಾತ್ಮಕ ಚಿಂತನೆ ಮಾಡೋ ಶಕ್ತಿ ಇಲ್ಲ, ನಾನು ನಿರ್ಬಲ ಆಗಿದ್ದೀನಿ, ನಾನು ಕ್ರೋಧಿತ ಆಗಿದ್ದೀನಿ, ನನ್ನನ್ನು ನೀವು ರಕ್ಷಣೆ ಮಾಡಿ, ನನ್ನ ಒಂದು ನಿರ್ಬಲತೆಯನ್ನು ನೀವು ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಅವ್ರು ಕೇಳ್ಕೊಳ್ಬೇಕಾದ್ರೆ ನಮ್ಮ ಒಂದು ಮನಸ್ಸನ್ನು ಆ ಸಮಯದಲ್ಲಿ ಅವರ ಬಗ್ಗೆ ಕ್ಷಮಾ ಭಾವನೆಯಾಗಲಿ, ಶುಭ ಭಾವನೆಯಾಗಲಿ, ಸ್ನೇಹದ ಭಾವನೆಯಾಗಲಿ, ಶಾಂತಿಪೂರ್ವಕ ವಿಚಾರಗಳ ತರಂಗಗಳನ್ನು ಕೊಡುವಂಥ ರೂಪದಲ್ಲಾಗಲಿ ನಮ್ಮ ಮನಸ್ಸನ್ನು ಉಪಯೋಗಿಸಿದಾಗ ನಮ್ಮ ಮನಸ್ಸು ಮಿತ್ರ ಆಯಿತು. ಹಾಗೆ ನೋಡಿ ಇನ್ನೊಂದು ಸನ್ನಿವೇಶ. ಹಲವು ಬಾರಿ ನಾವು ಸತ್ಯವನ್ನು ಹೇಳಲಿಕ್ಕಾಗಲ್ಲ, ಹಾಗಂತ ಹೇಳಿ ಸುಳ್ಳು ಹೇಳಲಿಕ್ಕಾಗಲ್ಲ. ಯಾಕೆ? ಸುಳ್ಳು ಹೇಳಿದ್ರೆ ನನ್ನ ಮನಸ್ಸು ನನಗೆ ತಿಂತಾ ಇರುತ್ತೆ, ನೀನು ಯಾಕೆ ಸುಳ್ಳು ಹೇಳಿದೆ, ನೀನು ಯಾಕೆ ಸುಳ್ಳು ಹೇಳಿದೆ ಅಂತ. ಅದಕ್ಕೊಂದು ಸಣ್ಣ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ಋಷಿ ಕಾಡಲ್ಲಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಆ ಒಂದು ಹಾದಿಯಲ್ಲಿ ಒಬ್ಬ ಬೇಟೆಗಾರ ಒಂದು ಹಸುವನ್ನು ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಆ ಹಸು ಭಯಭೀತನಾಗಿ ಎಲ್ಲಿ ನಾನು ಬೇಟೆಗಾರನಿಗೆ ಬಲಿಯಾಗ್ಬಿಡ್ತೀನೋ ಅಂತ ಹೇಳಿ ಓಡಿ ಓಡಿ ಬರ್ತಾ ಇದ್ದಾಗ ಋಷಿಯ ಹಸುನ ನೋಡ್ತಾನೆ. ನೋಡಿದ ನಂತರ ಆ ಹಸು ಏನು ಮಾಡುತ್ತೆ, ಆ ಋಷಿ ಯಾವ ಮರದ ಕೆಳಗೆ ಕುಳಿತುಕೊಂಡಿದ್ದ ಅದರ ಹಿಂದೆ ಇರುವಂತಹ ಒಂದು ಕಾಡಿನ ಮರಗಳ ಹಿಂದೆ ಔತ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಾದ ನಂತರ ಬೇಟೆಗಾರ ಓಡಿ ಬರ್ತಾನೆ. ಋಷಿ ಆವಾಗ ತಾನೇ ಕಣ್ಣು ತೆರೆದು ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಬೇಟೆಗಾರ ಬಂದು ನಮಸ್ಕಾರ ಮಾಡಿ, ಸ್ವಾಮಿ ಈ ಕಡೆ ಒಂದು ಹಸು ಓಡೋಯ್ತು, ನೀವೇನಾದರೂ ನೋಡಿದ್ರಾ ಅಂತ ಕೇಳ್ತಾನೆ.
ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಹೌದು ನೋಡಿದ್ವಿ ಈ ಕಡೆ ಹೋಯ್ತು ಅಂತ ಹೇಳಿಬಿಡ್ತೀವಿ. ಆದರೆ ಜ್ಞಾನಪೂರ್ವವಾಗಿ ಈ ವ್ಯಕ್ತಿಗೆ ನಾನು ಸತ್ಯ ಹೇಳಬೇಕು, ಆದರೆ ಸುಳ್ಳು ಹೇಳಬಾರ್ದು. ಸತ್ಯ ಹೇಳಿಬಿಟ್ರೆ ಆ ಹಸು ಬಲಿಯಾಗುತ್ತೆ, ಸುಳ್ಳು ಹೇಳಿದ್ರೆ ನನಗೆ ಪಾಪ ಬರುತ್ತೆ. ಅಂಥ ವಿಚಾರದಿಂದ ಆ ಋಷಿ ಏನು ಹೇಳ್ತಾನೆ, ಹಸುವನ್ನು ನೋಡಿದೆ ಅಂತ ಹೇಳ್ತಾನೆ. ಯಾವ ಕಡೆ ಹೋಯ್ತು ಅಂದರೆ ಈ ಒಂದು ಮಾರ್ಗದಲ್ಲೇ ಹೋಯ್ತು ಅಂತ ಹೇಳ್ತಾನೆ. ಅಷ್ಟೇ. ಅಷ್ಟು ಕೇಳಿ ಬೇಟೆಗಾರ ತನ್ನ ಮಾರ್ಗ ಹಿಡಿದು ಮುಂದೆ ಹೊರಟೋಗ್ತಾನೆ. ಆ ಹಸುವಿನ ಪ್ರಾಣನೂ ಉಳಿಯುತ್ತೆ. ಆ ಬೇಟೆಗಾರನಿಗೆ ಸುಳ್ಳು ಹೇಳೋದ್ರಿಂದ ಋಷಿನೂ ರಕ್ಷಣೆ ಆಗ್ತಾನೆ. ಅಂದರೆ ಕೆಲವೊಂದು ಸಮಯದಲ್ಲಿ ನಮ್ಮ ಮನಸ್ಸನ್ನು ಯುಕ್ತಿಯಿಂದ ಅನೇಕ ಈ ಒಂದು ವಿಕೃತವಾದ ವಿಚಾರಗಳಿಂದ ಸಂರಕ್ಷಣೆ ಮಾಡುವಂತಹ ಒಂದು ವಿಚಾರಗಳನ್ನು ಮಾಡುವಂತಹ ಪ್ರೇರಣೆ ಕೊಡುವಂಥದ್ದೇ ಮನಸ್ಸನ್ನು ನಾವು ನಮ್ಮ ಮಿತ್ರನನ್ನಾಗಿ ಮಾಡಿಕೊಳ್ಳೋದು. ಮತ್ತೊಂದು ಉದಾಹರಣೆ ಹೇಳ್ತೀನಿ ನೋಡಿ. ತಿಳ್ಕೊಳ್ಳಿ, ನಮಗೆ ತುಂಬ ಪ್ರಾಮಾಣಿಕವಾಗಿ ನಮ್ಮ ಜೊತೆ ಇದ್ದವರು ಯಾವುದೋ ಕಾರಣ ನಮಗೆ ಮೋಸ ಮಾಡಿದ್ರು. ಅದು ಹಣದ ರೂಪದಲ್ಲಿರ್ಬೋದು, ಮತ್ತೊಂದು ರೂಪದಲ್ಲಿರ್ಬೋದು. ಯಾವುದೋ ಮಾತಿಗೆ ಪ್ರತಿಜ್ಞೆ ಮಾಡಿರ್ತಾರೆ, ಅದನ್ನು ಮಾಡದೇ ಇರ್ತಾರೆ. ಅಥವಾ ನಾವು ಅವ್ರ ಮೇಲೆ ಒಂದು ವಿಶ್ವಾಸ ಇಟ್ಟಿರ್ತೀವಿ, ಆ ಕಾರ್ಯ ಅವ್ರು ಮಾಡಿಲ್ಲ. ಅಥವಾ ನಮ್ಮ ಮೇಲೆ ಅವರು ಇನ್ನೊಂದು ಏನಾದರೂ ಒಂದು ತಪ್ಪು ಭಾವನೆಗಳನ್ನು ಬೇರೆಯವರಿಗೆ ಹೇಳಿಬಿಟ್ಟು ಅವರ ಮನಸ್ಸನ್ನು ಕೆಡಿಸಿರ್ತಾರೆ. ಇಂಥ ಅನೇಕ ಸನ್ನಿವೇಶಗಳು ಎಲ್ಲರ ಜೀವನದಲ್ಲಿ ಸಹಜವಾಗಿ ಅನುಭವ ಮಾಡಿರ್ತೀವಿ. ಆಗ ನಮ್ಮ ಮನಸ್ಸಿಗೆ ಏನಾಗುತ್ತೆ, ಆ ವ್ಯಕ್ತಿಯ ಬಗ್ಗೆ ಇಂಥವ್ರು ನಂಗೆ ಮೋಸ ಮಾಡಿದ್ರಲ್ಲ, ಇಂಥವ್ರು ನನ್ನ ಮೇಲೆ ಏನು ಹೇಳಿದ್ರಲ್ಲ, ಇಂಥವ್ರು ಬರಲಿ, ನಾನೂ ಸಹ ಅವ್ರಿಗೆ ಅಂಥದ್ದೇ ಮಾತುಗಳನ್ನು ಬೇರೆಯವ್ರಿಗೆ ಹೇಳ್ತೀನಿ. ಅವರು ಯಾವ ರೀತಿ ನನಗೆ ತೊಂದರೆ ಕೊಟ್ಟರು ಅದೇ ರೀತಿ ನಾನು ಕೊಡ್ತೀನಿ. ಇದು ನೋಡಿ ಮನಸ್ಸು ಸಹಜವಾಗಿ ಯೋಚನೆ ಮಾಡ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮನಸ್ಸನ್ನು ಮಿತ್ರ ಮಾಡ್ಕೊಳ್ಳೋದು ಅಂತಂದರೆ, ನನಗೆ ಮೋಸ ಮಾಡಿದ್ರು ನಿಜಾನೇ, ಆದರೆ ಮೋಸ ಮಾಡಿದ ವ್ಯಕ್ತಿ ನಿರ್ಬಲನಾಗಿದ್ದಾನೆ, ಅವನು ಸಶಕ್ತನಾಗಿಲ್ಲ, ಅವನು ಶಕ್ತಿಶಾಲಿಯಾಗಿಲ್ಲ. ನಾನು ನನ್ನ ಮನಸ್ಸನ್ನು ಅನ್ಯರಿಗೆ ಮೋಸ ಮಾಡುವಂಥ ವಿಚಾರಗಳಿಂದ ನನ್ನ ಮನಸ್ಸನ್ನು ಸಂರಕ್ಷಣೆ ಮಾಡ್ಕೋಬೇಕು. ಅವರು ಕೆಟ್ಟದ್ದು ಮಾಡಿದ್ರು ಅಂಥೇಳಿ ನಾನು ಕೆಟ್ಟದ್ದು ಮಾಡಿಬಿಟ್ಟಾಗ ನನ್ನ ಮನಸ್ಸು ನನಗೆ ಶತ್ರುವಾಯಿತು. ಅನ್ಯರು ಕೆಟ್ಟದ್ದು ಮಾಡಿದ್ರೆ ಅವರಲ್ಲಿರೋ ನಿರ್ಬಲತೆಗೆ ಅವರು ಬಲಿಯಾಗಿ ಕೆಟ್ಟದ್ದು ಮಾಡಿದ್ದಾರೆ. ಆದರೆ ನಾನು ಅದಕ್ಕಿಂತ ಮೇಲೆ ಹೋಗಿ ಸದೃಢವಾಗಿರುವಂಥ ಸುಂದರ ವಿಚಾರ ಮಾಡಿ ಸತ್ಕರ್ಮವನ್ನೇ ಮಾಡುವಂಥ ಪ್ರೇರಣಾಯುಕ್ತ ವಿಚಾರಗಳನ್ನು ನನ್ನ ಮನಸ್ಸಿನಲ್ಲಿ ಬೀಜ ಬಿತ್ತಿದಾಗ ಆಗ ನನ್ನ ಮನಸ್ಸು ನನಗೆ ಮಿತ್ರನಾಗುತ್ತೆ. ಬಹಳ ಸತಿ ಆತ್ಮೀಯರೇ, ಅನೇಕ ರೂಪದಲ್ಲಿ ನಾವು ನೋಡ್ತೇವೆ. ನಮಗೆ ಯಾರು ಕೆಡುಕನ್ನು ಮಾಡಿರ್ತಾರೆ ಅವರಿಗೆ ನಾವು ನಿರಂತರವಾಗಿ ಶುಭವನ್ನು ವಿಚಾರ ಮಾಡ್ತಾ ಶುಭವನ್ನು ಕೋರ್ತಾ ಹೋದಂಗೆ ಒಂದು ದಿವಸ ಅವರು ನಮಗೆ ಕ್ಷಮೆ ಯಾಚಿಸ್ತಾರೆ. ಇಲ್ಲ, ಅವರ ಮಾತು, ಅವರ ಒಂದು ತಪ್ಪನ್ನು ಅವರು ಅಟ್ಲೀಸ್ಟ್ ಮನವರಿಕೆ ಮಾಡಿಕೊಂಡು ಮತ್ತೊಮ್ಮೆ ಮಾಡುವಂತಹ ಒಂದು ಚೇಷ್ಟೆಗೆ ಅವರು ಹೋಗೋದಿಲ್ಲ. ಇದು ನಮ್ಮ ಮನಸ್ಸನ್ನು ನಿರಂತರವಾಗಿ ನಮಗೆ ನಮ್ಮ ಒಂದು ಆತ್ಮಕ್ಕೆ ಅತಿ ಹತ್ತಿರದ ಮಿತ್ರನನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಸುಂದರವಾದಂತಹ ವಿಚಾರ. ದೀದಿ, ಈಗ ಒಬ್ಬ ವ್ಯಕ್ತಿ ಯಾವಾಗಲೂ ಅವನ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳೇ ಬರ್ತಾ ಇರುತ್ತೆ. ಆ ಮನಸ್ಸಿನಲ್ಲಿ ವಿಚಾರಗಳು ಆಗಿರೋದ್ರಿಂದ ಅವನ ಪ್ರವೃತ್ತಿನೂ ಅದೇ ಆಗಿರುತ್ತೆ. ಕೆಟ್ಟ ಕೆಲಸಗಳನ್ನೇ ಅವನು ಮಾಡ್ತಾ ಇರ್ತಾನೆ, ಕೆಟ್ಟ ವಿಚಾರಗಳೇ ಅವನಲ್ಲಿ ಬರ್ತಾ ಇರುತ್ತೆ. ಹಾಗಾದಾಗ ಒಬ್ಬ ವ್ಯಕ್ತಿ ಸಜ್ಜನ ಹೇಳ್ತಾನೆ, ನಿನ್ನ ಮನಸ್ಸಿನಲ್ಲಿ ಬರೀ ಕೆಟ್ಟ ವಿಚಾರಗಳೇ ಬರ್ತಾ ಇದೆ, ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇದೆಯಾ, ಹಾಗಾಗಿ ನಿನ್ನ ಮನಸ್ಸು ನಿನಗೆ ಶತ್ರು ಆಗಿದೆ, ಅದನ್ನು ಬಿಟ್ಟುಬಿಡು, ಮಿತ್ರನನ್ನಾಗಿ ಮಾಡ್ಕೊ ಅಂತ ಹೇಳಿದಾಗ ಅವನಿಗೆನ್ನೂ ಅನಿಸಬಹುದು ನಾನು ಮಾಡ್ತಾ ಇರೋದು ತಪ್ಪು ಅಂತ ಅನಿಸಿದಾಗ ಆ ಒಂದು ಶತ್ರುವಾದಂಥ ಮನಸ್ಸನ್ನು ಮಿತ್ರನನ್ನಾಗಿ ಮಾಡ್ಕೊಳ್ಳೋದು ಹೇಗೆ? ಅದು ಸುಲಭ? ಸಾಧ್ಯ ಇದೆಯಾ? ಖಂಡಿತ ಇದೆ. ಯಾಕೆ ಅಂತಂದರೆ ನೋಡಿ, ಮನಸ್ಸನ್ನು ಮಿತ್ರ ಮಾಡ್ಕೊಳ್ಳೋದು ಅಂದರೆ ನಮ್ಮ ಆತ್ಮದ ಸ್ವಧರ್ಮದಲ್ಲಿ ಸ್ಥಿತನಾಗೋದು. ಮನಸ್ಸು ನಮಗೆ ಶತ್ರು ಆಗೋದು ಅಂದರೆ ನಮ್ಮ ಸ್ವಧರ್ಮವನ್ನು ಬಿಟ್ಟು ಪರಧರ್ಮವಾದಂತಹ ವಿಕೃತ ವಿಕಾರಗಳ ವಿಚಾರಗಳಿಗೆ ಬಲಿಯಾಗೋದು. ಇಷ್ಟೇ. ಈಗ ಉದಾಹರಣೆಗೆ ಶಾಂತಿ ನಮ್ಮೆಲ್ಲರ ಒಂದು ಆತ್ಮದ ಸಹಜ ಗುಣ. ಮನಸ್ಸು ಶಾಂತವಾಗಿದ್ದಾಗ ನಮ್ಮ ಬುದ್ಧಿ ಚೆನ್ನಾಗಿ ನಿರ್ಣಯ ಮಾಡುತ್ತೆ. ನಮ್ಮ ಒಂದು ಸ್ಮೃತಿ ಪಟಲದಲ್ಲಿ ಬರುವಂಥ ವಿಚಾರಗಳನ್ನು, ಅನೇಕ ಒಂದು ಘಟನೆಗಳನ್ನು ನಾವು ವಿಮರ್ಶೆ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇರುತ್ತೆ. ಅಥವಾ ಸಂಸ್ಕಾರ ಅಂತ ಏನು ಹೇಳ್ತೀವಿ, ಅದರಲ್ಲಿ ಯಾವುದಾದ್ರೂ ಹಳೆಯ ಸಂಸ್ಕಾರ ದುಃಖ ಕೊಡುವಂತಹ ಒಂದು ಅಭ್ಯಾಸಗಳಿದೆ, ಅದನ್ನು ಪರಿವರ್ತನೆ ಮಾಡ್ಕೊಳ್ತೀವಿ. ಹಾಗೆ ಎರಡನೇದು ಪ್ರೀತಿ ಅಥವಾ ಪ್ರೇಮ. ನಮ್ಮೆಲ್ಲರ ಒಂದು ನಿಜಿ ಗುಣ ಸ್ನೇಹ, ಪ್ರೇಮ ಆಗಿದೆ. ಯಾರಾದರೂ ನಮಗೆ ದ್ವೇಷದಿಂದ ನೋಡಿದಾಗ ನಮಗದು ಇಷ್ಟ ಆಗೋದಿಲ್ಲ. ಸೊ ಆತ್ಮದ ಇನ್ನೊಂದು ಸ್ವಧರ್ಮದ ಗುಣ ಯಾವುದಪ್ಪ ಅಂತಂದರೆ ಪ್ರೀತಿ. ಮೂರನೇದಾಗಿ ನಮ್ಮ ಒಂದು ಅಂತರಚೇತನದ ಮತ್ತೊಂದು ಸ್ವಧರ್ಮದ ಗುಣ ಯಾವುದು ಅಂತಂದರೆ ಜ್ಞಾನ.
ಯಾವುದೇ ರೀತಿಯ ಅಜ್ಞಾನ ಆಗಲಿ ನಮಗಿಷ್ಟ ಆಗೋದಿಲ್ಲ. ನಾವು ತಿಳ್ಕೊಳ್ಬೇಕು ಎನ್ನುವಂಥ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಮ್ಮಲ್ಲಿ ಅರ್ಥ ಯಥಾರ್ಥವಾಗಿ ನಮ್ಮಲ್ಲಿ ಅರಿವಿದ್ದಾಗ, ಜ್ಞಾನಪೂರ್ಣವಾಗಿದ್ದಾಗ ನಮ್ಮ ಜೀವನದಲ್ಲಿ ಅಜ್ಞಾನ ಎನ್ನೋ ಕತ್ತಲೆ ದೂರವಾಗುತ್ತೆ. ಹಾಗೆ ನಮ್ಮ ಸ್ವಧರ್ಮದ ಇನ್ನೊಂದು ಗುಣ ಯಾವುದಂತಂದರೆ ಶುದ್ಧತೆ, ಪವಿತ್ರತೆ, ದಿವ್ಯತೆ, ಹಾಗೆ ಶಕ್ತಿ, ಸ್ನೇಹ, ದಯೆ, ಆನಂದ ಇವೆಲ್ಲವೂ ಸಹ ನಮ್ಮ ಅಂತರಚೇತನದ ಸ್ವಧರ್ಮದ ಗುಣಗಳಾಗಿದೆ. ಇದನ್ನು ಒಂದು 7 ಗುಣಗಳ ರೂಪದಲ್ಲಿ, ಹೇಗೆ ಈ ಒಂದು ರೇನ್ಬೋ ನೋಡ್ತೀವಲ್ಲ, ಆ ರೇನ್ಬೋದಲ್ಲಿ 7 ಬಣ್ಣಗಳಿರುತ್ತೆ ಅಲ್ವೇ? ಆ 7 ಬಣ್ಣಗಳನ್ನು ಇಲ್ಲಿ ನಾವು 7 ಗುಣಗಳ ರೂಪದಲ್ಲಿ ಅರ್ಥ ಮಾಡ್ಕೋಬೋದು. ಶಾಂತಿ, ಪ್ರೀತಿ, ಜ್ಞಾನ, ಶಕ್ತಿ, ಸತ್ಯತೆ, ದಯೆ ಮತ್ತು ದಿವ್ಯತೆ ಅಥವಾ ಆನಂದ. ಎಲ್ಲಿ ದಿವ್ಯತೆ ಇರುತ್ತೆ ಅಲ್ಲಿ ಆನಂದ ಇರುತ್ತೆ. ಹಾಗೆ ಈ 7 ಮುಖ್ಯವಾದ ಗುಣಗಳು ನಮ್ಮೆಲ್ಲರ ಅಂತರಚೇತನದ ಆತ್ಮದ ಸ್ವಧರ್ಮದ ಗುಣಗಳಾಗಿದೆ. ಈ ಗುಣಗಳ ಒಂದು ಒಳಗಡೆ ನಾವು ಏನೇ ಚಿಂತನೆ ಮಾಡ್ತೀವಿ ಆಗ ನಮ್ಮ ಮನಸ್ಸು ನಮಗೆ ಮಿತ್ರನಾಗಿರುತ್ತೆ. ನಾವು ಇದಕ್ಕೆ ಬಿಟ್ಟು ಸ್ನೇಹಕ್ಕೆ ಬಿಟ್ಟು ದ್ವೇಷಕ್ಕೆ ಒಳಗಾಗ್ತೀವಿ, ಶಾಂತಿಯನ್ನು ಬಿಟ್ಟು ಅಶಾಂತಿ ಅಥವಾ ಕ್ರೋಧಕ್ಕೊಳಗಾಗ್ತೀವಿ, ಶುದ್ಧತೆ ಪವಿತ್ರತೆ ಬಿಟ್ಟು ಅಶುದ್ಧತೆ ಅಪವಿತ್ರತೆಗೊಳಗಾಗ್ತೀವಿ, ಆನಂದ ಬಿಟ್ಟು ಅನೇಕ ಪ್ರಕಾರದ ಗೊಂದಲಕ್ಕೀಡಾಗ್ತೀವಿ, ಸತ್ಯತೆ ಬಿಟ್ಟು ಅಸತ್ಯದ ಮಾರ್ಗವನ್ನು ಹಿಡ್ಕೊಳ್ತೀವಿ, ಅಥವಾ ನಮ್ಮಲ್ಲಿ ಆಂತರಿಕ ಶಕ್ತಿಯನ್ನು ಬಿಟ್ಟು ಅನೇಕ ನಿರ್ಬಲತೆಗೊಳಗಾಗ್ತೀವಿ ಅಂತ ತಿಳ್ಕೊಳ್ಳಿ. ಆಗ ನಮ್ಮ ಮನಸ್ಸು ನಮಗೆ ಶತ್ರುವಾಗುತ್ತೆ. ಸೊ ಇದನ್ನು ಯಾವಾಗ ನಾವು ಅರ್ಥ ಮಾಡ್ಕೊಳ್ತೀವಿ ಆಗ ಮನುಷ್ಯ ತನ್ನ ಒಂದು ಸ್ವಧರ್ಮದಲ್ಲಿ ಸ್ಥಿತನಾಗುವಂಥ ಅಭ್ಯಾಸ ಮಾಡ್ತಾ ಮಾಡ್ತಾ ತನ್ನ ಒಂದು ವಿಚಾರಗಳಲ್ಲಿ ಬರುವಂಥ ವಿಕೃತಗಳನ್ನು ಅವನು ಸಹಜವಾಗಿ ಗೆಲ್ಲಬಲ್ಲ. ಅದು ಎಷ್ಟೇ ಸಮಯದಿಂದ ಅವನು ಅನೇಕ ರೂಪದಲ್ಲಿ ವಿಕೃತವಾದಂಥ ಮನಸ್ಸಿನಲ್ಲಿ ಅವನು ಹರಿದಾಡಿದ್ರೂ ಸರಿ, ಆ ಮನಸ್ಸು ಅಷ್ಟೇ ಕಲುಷಿತವಾಗಿದ್ದರೂ ಸರಿಯೇ, ಆದರೆ ಯಾವಾಗ ಆ ವ್ಯಕ್ತಿ ಆ ಒಂದು ಸ್ವಧರ್ಮದ ಒಂದು ಸುಂದರ ಸ್ಥಿತಿಯಲ್ಲಿ ಸ್ಥಿತನಾಗ್ತಾನೆ, ಈ ಒಂದು ಎಲ್ಲ ಗುಣಗಳು ಅವನಲ್ಲಿ ವಿಕಾಸವಾಗುತ್ತೆ. ಇದು ಹೇಗೆ ಅಂದರೆ, ಬಹಳ ಸಮಯದಿಂದ ಒಂದು ಕೋಣೆಯಲ್ಲಿ ಯಾವುದೊಂದು ಪ್ರಕಾಶ ಇಲ್ಲದೆ ಇದ್ದಾಗ ಅವಶ್ಯಕವಾಗಿ ಅದು ಕತ್ತಲೆ ಕೋಣೆ ಅಂತಲೇ ಹೇಳೋಣ. ಎಷ್ಟು ದೊಡ್ಡ ಕೋಣೆ ಇರುತ್ತೋ ಆ ಒಂದು ಕತ್ತಲೆ ಕೋಣೆಯಲ್ಲಿ ಪ್ರಕಾಶ ಬೇಕು ಅಂತಂದರೆ ಆ ಅಷ್ಟೂ ಜಾಗದಲ್ಲಿ ಪ್ರಕಾಶ ಬೆಳಗುವಂಥ ಅವಶ್ಯಕತೆ ಏನೂ ಇಲ್ಲ. ಆ ಕತ್ತಲೆಯ ಕೋಣೆಯಲ್ಲಿ ಒಂದು ಸಣ್ಣ ದೀಪ, ಒಂದು ಸಣ್ಣ ಮೇಣದ ಬತ್ತಿಯಾಗಲಿ, ಒಂದು ಸಣ್ಣ ಜ್ಯೋತಿಯಾಗಲಿ ಬೆಳಗಿಸಿದಾಗ ಆ ಕೋಣೆಯ ಕತ್ತಲೆ ಎಲ್ಲ ದೂರವಾಗುತ್ತಲ್ವೇ? ಹಾಗೆ ಮನುಷ್ಯ ವ್ಯಕ್ತಿ ಎಷ್ಟೇ ಸಮಯದಿಂದ ಅನೇಕ ನಿರ್ಬಲತೆಗೊಳಗಾಗಿರ್ಬೋದು, ಅನೇಕ ವಿಕೃತ ವಿಚಾರಗಳಿಗೆ ಒಳಗಾಗಿರ್ಬೋದು, ಅನೇಕ ವಿಕರ್ಮಗಳನ್ನು ಮಾಡಿರ್ಬೋದು. ಆದರೆ ಯಾವಾಗ ಈ ಸ್ವಧರ್ಮದ ಅರಿವೆನ್ನುವಂಥ ಜ್ಯೋತಿ ಅವನಲ್ಲಿ ಬೆಳಗುತ್ತೆ, ಆ ಕ್ಷಣದಿಂದ ಅವನ ಅನೇಕ ಸಮಯದ ಕತ್ತಲೆ, ದುಃಖ ದುಮ್ಮಾನಗಳನ್ನು ಸಹಜವಾಗಿ ಅವನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ದೀದಿ ಅಂದಹಾಗೆ ಈ ಒಂದು ಶತ್ರುವಾಗಿರ್ತಕ್ಕಂಥ ನಮ್ಮ ಮನಸ್ಸನ್ನು ಮಿತ್ರನನ್ನಾಗಿ ಮಾಡಲಿಕ್ಕೆ ಏನಾದರೂ ಒಂದು ಸುಲಭೋಪಾಯ ಇದೆಯಾ? ಅದಕ್ಕೇನಾದರೂ ಒಂದು ಸರಳ ಸೂತ್ರವನ್ನು ನಮಗೆ ಹೇಳಿಕೊಡ್ತೀರಾ? ನಮ್ಮ ಸ್ವಧರ್ಮ ಎನ್ನುವಂಥದ್ದು ಸಹಜವಾದಂಥ ಗುಣ ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಭಗವದ್ಗೀತೆಯಲ್ಲೇ ತಿಳಿಸಿದ ಹಾಗೆ ಸ್ವಧರ್ಮ ನಮ್ಮ ಜೀವನದ ಸುಂದರವಾದಂತಹ ಉನ್ನತಿಗೆ ಆಧಾರ, ಪರಧರ್ಮ ಪತನಕ್ಕೆ ಆಧಾರ ಅಂತ ಹೇಳ್ತೀವಿ. ಹಾಗಾಗಿ ಪರಧರ್ಮ ಎನ್ನುವಂಥದ್ದು ನಮ್ಮದಾಗಿಲ್ಲದೇ ಇರುವ ಗುಣಗಳು. ಕ್ರೋಧ ನಮ್ಮದಲ್ಲ, ಕ್ರೋಧ ಬರ್ತಾ ಇದೆ ಅಂತೀವಿ. ದ್ವೇಷ ನಮ್ಮದಲ್ಲ, ದುಃಖ ನಮ್ಮದಲ್ಲ, ಅದೆಲ್ಲವೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಅದನ್ನು ನೀವು ಕೂರಿಸ್ಕೊಂಡ್ರೆ ನಿಮ್ಮ ಮನೇಲಿ ಕೂತ್ಕೊಳ್ಳುತ್ತೆ, ಇಲ್ಲ ಅಂದರೆ ಹೊರಟೋಗ್ಬಿಡುತ್ತೆ ಅಲ್ವೇ? ಆದರೆ ಶಾಂತಿ ನಮ್ಮ ಸದಾ ಸಹಜ ಗುಣ, ಖುಷಿ ಸದಾ ಸಹಜ ಗುಣ, ಸ್ನೇಹ ಪ್ರೀತಿ ಸದಾ ಸಹಜ ಗುಣ. ಸೊ ಹಾಗಾದರೆ ಬನ್ನಿ ಕೆಲವು ಕ್ಷಣಗಳು ನಮ್ಮ ಅಂತರಚೇತನದ ಆತ್ಮಸ್ಮೃತಿಯಲ್ಲಿ ಕುಳಿತುಕೊಳ್ತಾ ನಮ್ಮ ಅಂತರಚೇತನದಲ್ಲಿರುವ ಸ್ವಧರ್ಮದ ಕಡೆ ಈ ಒಂದು ವಿಚಾರಗಳ ಮೂಲಕ ಆ ಆತ್ಮದ ಸುಂದರವಾದಂತಹ ಶಾಂತಿ, ಪ್ರೀತಿ, ಶಕ್ತಿ, ಜ್ಞಾನ, ಸತ್ಯತೆ, ದಯೆ, ಆನಂದ, ದಿವ್ಯತೆ ಈ ಒಂದು ಸ್ವಗುಣಗಳ ಅನುಭೂತಿಯನ್ನು ಮಾಡೋಣ. ಕೆಲವು ಕ್ಷಣಗಳಿಗಾಗಿ ನಿಮ್ಮ ಮನಸ್ಸನ್ನು
ಈ ಸುಂದರ ವಿಚಾರಗಳತ್ತ ನಡೆಸುವಂತಹ ಒಂದು ಅಭ್ಯಾಸ ಮಾಡಿ. ಮನಸ್ಸು ಅನೇಕ ವಿಚಾರಗಳಲ್ಲಿ ಅಲೆದಾಡ್ತಾ ಇದ್ರೂ ಸಹ ಪ್ರೀತಿಯಿಂದ ಕೆಲವು ಕ್ಷಣಗಳನ್ನು ನಾವು ಈ ಚಿಂತನೆಯಲ್ಲಿ ಕೂತ್ಕೊಳ್ಳುವಂತಹ ಅಭ್ಯಾಸ ಮಾಡೋಣ. ಈ ಅಭ್ಯಾಸ ಮಾಡುವಾಗ ವಿಚಾರಗಳು ಅನ್ಯ ಕಡೆ ಹೋದರೂ ಸಹ ಪುನಃ ಈ ಸುಂದರ ವಿಚಾರಗಳ ಕಡೆ ಮನಸ್ಸನ್ನು ಪ್ರೀತಿಯಿಂದ ಕರೆತನ್ನಿ. ನಾನು ಹೇಳುವಂತಹ ಈ ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ಆಲಿಸ್ತಾ ಅದನ್ನೇ ಅನುಭವ ಮಾಡುವಂತಹ ಅಭ್ಯಾಸ ಮಾಡಿ. ನಾನು ಒಂದು ಶುದ್ಧವಾದ ಚೈತನ್ಯ ಶಕ್ತಿಯಾಗಿದ್ದೇನೆ. ನನ್ನ ಅಂತರ ಚೇತನದಲ್ಲಿ ಶಾಂತಿಯು ಸ್ವಧರ್ಮವಾದ ಸ್ವಗುಣವಾದ ಶಕ್ತಿಯ ರೂಪದಲ್ಲಿದೆ. ನಾನೀಗ ಈ ದೇಹದ ಒಳಗಡೆ ಭ್ರೂ ಮಧ್ಯೆ ವಿರಾಜಮಾನವಾಗಿರುವ ನನ್ನ ಆತ್ಮದರ್ಶನವನ್ನು ಮಾಡ್ತಾ ಇದ್ದೇನೆ. ನನ್ನ ಅಂತರ ಚೇತನವನ್ನು ನನ್ನ ಮನಸ್ಸೆಂಬ ಕಣ್ಣುಗಳಿಂದ ನೋಡ್ತಾ ಇದ್ದೇನೆ. ನಾನು ಶಾಂತ ಸ್ವರೂಪನಾಗಿದ್ದೇನೆ. ಶಾಂತಿ ನನ್ನ ನಿಜಿ ಗುಣವಾಗಿದೆ. ಈ ದಿವ್ಯ ಸ್ಮೃತಿಯಿಂದ ನನ್ನಲ್ಲೇ ಶಾಂತಿಯ ತರಂಗಗಳು ಉತ್ಪನ್ನವಾಗುತ್ತಿದೆ. ಶಾಂತಿಗಾಗಿ ಬಾಹ್ಯ ಜಗತ್ತಿನಲ್ಲಿ ಅಲೆದಾಡಬೇಕಾಗಿಲ್ಲ. ನಾನು ಈ ಶಾಂತಿಯ ಕಿರಣಗಳನ್ನು ನನ್ನ ಸುತ್ತಮುತ್ತ ಅನುಭವ ಮಾಡುತ್ತಿದ್ದೇನೆ. ಹಾಗೆ ನನ್ನ ಅಂತರ ಚೇತನದಲ್ಲಿ ಪ್ರೀತಿ ಸ್ನೇಹ ನನ್ನ ಸ್ವಧರ್ಮವಾಗಿದೆ, ಸ್ವಗುಣವಾಗಿದೆ. ಎಲ್ಲಿ ಶಾಂತಿ ಇದೆ ಅಲ್ಲಿಯೇ ಸ್ನೇಹ ಇರುತ್ತೆ. ನಾನು ಶಾಂತ ಸ್ವರೂಪನೂ ಹೌದು, ಸ್ನೇಹ ಸ್ವರೂಪನೂ ಹೌದು. ನನ್ನ ಅಂತರ ಚೇತನದಲ್ಲಿ ಸ್ನೇಹ ಎನ್ನುವಂಥದ್ದು ಸಹಜವಾದ ಅನುಭೂತಿ. ನಾನೀಗ ಈ ಸುಂದರವಾದ ಸ್ನೇಹದ ಅನುಭವ ಮಾಡುತ್ತಾ ನನ್ನ ಸುತ್ತಮುತ್ತ ಇರುವಂತಹ ಸರ್ವ ಆತ್ಮಗಳಿಗೆ ಈ ಒಂದು ದಿವ್ಯವಾದ ಸ್ನೇಹದ ಸಿಂಚನವನ್ನು ಮಾಡುತ್ತಾ ಅವರ ಮನಸ್ಸಿನಲ್ಲಿರುವಂತಹ ಅನೇಕ ಅತೃಪ್ತಿಗಳನ್ನು ವೈಮನಸ್ಯಗಳನ್ನು ದೂರ ಮಾಡಲಿಕ್ಕೆ ಸಹಕಾರಿಯಾಗುತ್ತಿದ್ದೇನೆ. ಹಾಗೆ ನಾನು ಆತ್ಮ ನನ್ನ ಅಂತರ ಚೇತನದಲ್ಲಿ ಸತ್ಯತೆ ಹಾಗೂ ಶಕ್ತಿ ನನ್ನ ಸ್ವಧರ್ಮ ಆಗಿದೆ. ನಾನು ಆತ್ಮ ಈ ಒಂದು ಸತ್ಯತೆಯ ಶಕ್ತಿಯ ಆಧಾರದಲ್ಲಿ ನನ್ನ ಜೀವನದ ಉತ್ಕೃಷ್ಟವಾದ ಧ್ಯೇಯವನ್ನು ಸಫಲತಾಪೂರ್ವಕವಾಗಿ ಪಡೆಯುತ್ತೇನೆ. ನಾನು ಸಚ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ. ಸತ್ಯತೆಯ ಶಕ್ತಿಯೇ ನನ್ನ ಅನೇಕ ನಿರ್ಬಲತೆಗಳನ್ನು ದೂರ ಮಾಡುತ್ತೆ. ಸತ್ಯತೆ ನನಗೆ ಅಪಾರವಾದಂತಹ ತೃಪ್ತಿ, ಅಪಾರವಾದಂಥ ಸಂತುಷ್ಟತೆಯನ್ನು ಕೊಡುತ್ತಿದೆ. ನಾನು ನನ್ನ ಅಂತರ ಚೇತನದಲ್ಲಿ ಜ್ಞಾನ ಸ್ವರೂಪಿಯಾಗಿದ್ದೇನೆ. ಜ್ಞಾನದ ಪ್ರಕಾಶದಿಂದ ನನ್ನಲ್ಲಿ ಅಡಗಿರುವಂತಹ ಅಜ್ಞಾನದ ಒಂದು ಕೊಳಕನ್ನು, ಅಜ್ಞಾನದ ಕತ್ತಲಿನ ದೂರ ಮಾಡುತ್ತಿದ್ದೇನೆ. ಹಾಗೆ ನನ್ನ ಆತ್ಮದ ಮತ್ತೊಂದು ಸ್ವಧರ್ಮ ಆದರೆ ದಿವ್ಯ ಸ್ವರೂಪ, ಪವಿತ್ರತಾ ಸ್ವರೂಪವಾಗಿದೆ. ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಆನಂದವಿರುತ್ತದೆ. ಹಾಗೆ ನಾನು ಆತ್ಮ ನನ್ನ ಸ್ವಧರ್ಮದಲ್ಲಿ ಪವಿತ್ರ ಸ್ವರೂಪನಾಗಿದ್ದೀನಿ ಹಾಗೂ ಆನಂದ ಸ್ವರೂಪನಾಗಿದ್ದೀನಿ. ಈ ಎಲ್ಲ ಸ್ವಧರ್ಮದ ಗುಣಗಳನ್ನು ನನ್ನ ಅಂತರ ಚೇತನದಲ್ಲಿ ಪುನಃ ಪುನಃ ಸ್ಮೃತಿ ಮಾಡುತ್ತಾ ನನ್ನ ಮನಸ್ಸಿನಲ್ಲಿ ಈ ವಿಚಾರಗಳ ತರಂಗಗಳನ್ನು ರಚನೆ ಮಾಡುತ್ತಾ
ನಾನು ನನ್ನ ಸ್ವಧರ್ಮದಲ್ಲಿ ಸ್ಥಿತನಾಗುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಗೊತ್ತಾಯ್ತಲ್ವಾ? ಶತ್ರುವಿನ ಮನಸ್ಸು ಯಾವಾಗಲೂ ನಮ್ಮ ಅವನತಿಯತ್ತಲೇ ಇರುತ್ತೆ. ಯಾವಾಗ ನಮ್ಮನ್ನು ಅವನತಿ ಕಾಣಿಸ್ತೀವೋ, ನಮ್ಮನ್ನು ಕೊನೆಗಾಣಿಸ್ತೀವೋ ಅನ್ನೋ ಯೋಚನೆ ಮಾತ್ರ ಶತ್ರುವಿಗೆ. ಆದರೆ ಅದೇ ಒಬ್ಬ ಮಿತ್ರನಿಗೆ ನಮ್ಮ ಉನ್ನತಿ ಏಳಿಗೆ ಮಾತ್ರ ಮನಸ್ಸು. ನಮ್ಮ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಮಿತ್ರನು ನಮಗೆ ನೆರವಾಗ್ತಾನೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂತಹ ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳನ್ನು ನಾವು ಬದಿಗೊತ್ತಿ ಆ ಶತ್ರುವನ್ನು ದೂರವಿರಿಸಿ ನಮ್ಮ ಏಳಿಗೆಗಾಗಿಯೇ ಶ್ರಮಿಸ್ತಕ್ಕಂತಹ ನಮ್ಮ ಮಿತ್ರ ಮನಸ್ಸನ್ನು ನಾವು ಸ್ವೀಕರಿಸೋಣ ಅಲ್ವಾ? ಹಾಗಾದರೆ ಮಿತ್ರರೇ, ಇಂದಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಹೆಚ್ಚು ಹೆಚ್ಚು ವಿಷಯಗಳೊಂದಿಗೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಗಿಡ ಮರವೆಲ್ಲವ ಲೇಖನಿ ಮಾಡಿ, ಶಾಹಿಯನು ಮಾಡಿ ಸಮುದ್ರವನು. ಗಿಡ ಮರವೆಲ್ಲವ ಲೇಖನಿ ಮಾಡಿ, ಶಾಹಿಯನು ಮಾಡಿ ಸಮುದ್ರವನು. ಗಿಡ ಮರವೆಲ್ಲವ ಲೇಖನಿ ಮಾಡಿ, ಶಾಹಿಯನು ಮಾಡಿ ಸಮುದ್ರವನು. ಭೂಮ್ಯಾಕಾಶವ